ಮನೆಯಲ್ಲಂತೂ 3 ಹೊತ್ತು ಪಾತ್ರೆ ಬೀಳ್ತಾನೆ ಇರುತ್ತೆ. ಮುಸುರೆ ಪಾತ್ರೆ, ಕುಕ್ಕರು ಅದು ಇದು ಅಂತ ಹೇಳಿ. ಅದರಲ್ಲೂ ಪಾತ್ರೆ ಚಳಿಗಾಲದಲ್ಲಿ ತೊಳಿಬೇಕು ಅಂದರೆ ಚಳಿ ಸಿಕ್ಕಾಪಟ್ಟೆ ಇರುತ್ತೆ, ನೀರು ಬೇರೆ ತಣ್ಣಗಾಗಿರುತ್ತೆ. ಯಾವ ಕೆಲಸನಾದರೂ ಮಾಡ್ಬೋದು, ಆದರೆ ಪಾತ್ರೆ ತಿಕ್ಕೋದಂತೂ ತುಂಬಾ ಕಷ್ಟ. ಹೌದು ಫ್ರೆಂಡ್ಸ್, ಅದಕ್ಕಂತ ನಿಮಗೆ ಒಂದು ಸೂಪರ್ ಆಗಿರುವಂಥ ಟಿಪ್ಸನ್ನು ಹೇಳ್ತೀನಿ. ಈ ಚಳಿಗಾಲದಲ್ಲಿ ಮಹಿಳೆಯರಿಗೆ ಸಿಕ್ಕಾಪಟ್ಟೆ ಕಾಲು ಒಡಕು ಬಂದಿರುತ್ತೆ. ಎಷ್ಟು ಅಂದರೆ ನಡಿಲಿಕ್ಕೆ ಕೂಡ ಆಗೋದಿಲ್ಲ, ಅಷ್ಟು ಕಾಲು ಒಡಕು ಬಂದಿರುತ್ತೆ. ಕೆಲವರಿಗಂತೂ ರಕ್ತ ಕೂಡ ಬಂದಿರುತ್ತೆ. ಇದಕ್ಕೆ ಒಂದು ಸಿಂಪಲ್ ಆಗಿ ಅಷ್ಟೇ ಸೂಪರ್ ಆಗಿ ವರ್ಕ್ ಆಗುವಂತಹ ಒಂದು ಮನೆಮದ್ದನ್ನು ಹೇಳ್ತೀನಿ ನೋಡಿ. ಈರುಳ್ಳಿಯನ್ನು ತಗೊಳ್ಬೇಕು. ಈ ಈರುಳ್ಳಿ ರಸ ಒಡಕನ್ನು ಮಾಯ ಮಾಡುವಂಥ ಗುಣವನ್ನು ಹೊಂದಿದೆ. ಹಾಗಾಗಿ ನಾವಿಲ್ಲಿ ಈರುಳ್ಳಿ ತುರ್ಕೋಬೇಕು, ಇದರ ರಸವನ್ನು ತಗೊಳ್ಬೇಕು. ಈ ರೀತಿ ನಾವು ತುರಿದಂಥ ಈರುಳ್ಳಿನ ಫಿಲ್ಟ್ರ್ ಮಾಡಿಕೊಂಡ್ರೆ ನಮಗೆ ಪ್ಯೂರ್ ಆದಂಥ ಈರುಳ್ಳಿ ರಸ ಸಿಗುತ್ತೆ. ಈ ಈರುಳ್ಳಿ ರಸಕ್ಕೆ ನಾವು 1 ಸ್ಪೂನ್ ಲಿಂಬೆಹಣ್ಣಿನ ರಸವನ್ನು ಸೇರಿಸ್ಕೊಳ್ಳೋಣ. ಅಂದರೆ ಇಲ್ಲಿ 1 ಸ್ಪೂನ್ ಈರುಳ್ಳಿ ರಸ ಆದರೆ 1 ಸ್ಪೂನ್ ಲಿಂಬೆಹಣ್ಣಿನ ರಸ ಸೇರಿಸ್ಕೊಳ್ಳಿ. ನೆಕ್ಸ್ಟ್ ನೀವು ಡೈಲಿ ಯೂಸ್ ಮಾಡುವಂತಹ ಯಾವುದೇ ಟೂತ್ ಪೇಸ್ಟ್ ಆಗಿದ್ರೂ 1 ಸ್ಪೂನ್ ಸೇರಿಸ್ಕೊಳ್ಳಿ. ಇವೆರಡೂ ಪದಾರ್ಥಗಳು ನಮ್ಮ ಸ್ಕಿನ್ನನ್ನು ಸಾಫ್ಟ್ ಮಾಡೋದ್ರ ಜೊತೆಗೆ ಸೀಳು ಬಂದಿರುತ್ತಲ್ಲ, ಸ್ಕಿನ್ ಒಳಗೆ ಬಂದಿರುತ್ತೆ, ಅದರಲ್ಲಿ ಸೇರಿಕೊಂಡಂಥ ಕೊಳೆಯನ್ನು ತೆಗಿಲಿಕ್ಕೂ ಕೂಡ ತುಂಬಾ ಒಳ್ಳೆಯದು. ನೆಕ್ಸ್ಟ್ ಇದಕ್ಕೆ ನಾವು ಅರ್ಧ ಸ್ಪೂನ್ ಅರಿಶಿನ ಪುಡಿಯನ್ನು ಸೇರಿಸ್ಕೊಳ್ಳೋಣ. ಇದು ಯಾಕೆ ಅಂದರೆ ಯಾವುದೇ ರೀತಿ ಇನ್ಫೆಕ್ಷನ್ ಆಗಿದ್ರೆ, ಅಲ್ಲಿ ಒಂಥರ ನೋವು ಆಗ್ತಾ ಇದ್ದರೆ, ಗಾಯ ಆಗಿದ್ರೂ ಕೂಡ ಅದನ್ನೆಲ್ಲ ಹೀಲ್ ಮಾಡುವಂಥ ಗುಣ ಈ ಅರಿಶಿನ ಪುಡಿಗಿದೆ. ಹಾಗಾಗಿ ಈ ಎಲ್ಲ ಪದಾರ್ಥಗಳನ್ನು ಚೆನ್ನಾಗಿ ನಾವು ಮಿಕ್ಸ್ ಮಾಡಿ ಪೇಸ್ಟ್ ತಯಾರಿ ಮಾಡ್ಕೊಳ್ಬೇಕು. ಹಿಮ್ಮಡಿ ನೋಡಿ ಜಾಸ್ತಿ ಒಡೆದಿತ್ತು ಅಂತ ಅಂದರೆ ಏನು ಮಾಡಬೇಕು ಅಂದರೆ ಒಂದು ಬಕೆಟ್ ನೀರಿಗೆ, ಉಗುರು ಬೆಚ್ಚಗೆ ನೀರಿಗೆ ಸ್ವಲ್ಪ ಶಾಂಪು, ಸ್ವಲ್ಪ ಲಿಂಬೆಹಣ್ಣಿನ ರಸವನ್ನು ಹಾಕಿ ಒಂದು ಅರ್ಧ ಗಂಟೆ ಬಕೆಟ್ ಒಳಗಡೆ ನಮ್ಮ ಪಾದವನ್ನು ಇಟ್ಕೊಳ್ಬೇಕು. ಅವಾಗ ಏನಾಗುತ್ತೆ, ಸ್ಕಿನ್ ತುಂಬಾ ಸಾಫ್ಟ್ ಆಗುತ್ತೆ. ಆಮೇಲೆ ಟವಲ್ನಿಂದ ನಮ್ಮ ಪಾದವನ್ನು ಚೆನ್ನಾಗಿ ಹಿಮ್ಮಡಿಯನ್ನು ಒರೆಸ್ಕೊಳ್ಬೇಕು, ನೀರಿರಬಾರ್ದು. ನೆಕ್ಸ್ಟ್ ನಾವು ತಯಾರಿಸಿದಂಥ ಪೇಸ್ಟನ್ನು ನಾವು ಲಿಂಬೆಹಣ್ಣನ್ನು ಹಿಂಡ್ಕೊಂಡಿರ್ತೀವಲ್ಲ, ಅದೇ ಲಿಂಬೆಹಣ್ಣಿನ ಹೋಳಿನಿಂದ ನೀಟಾಗಿ ಅಪ್ಲೈ ಮಾಡಿ ನೋಡಿ. ಈ ರೀತಿ ಎಷ್ಟು ಚೆನ್ನಾಗಿ ಈ ಔಷಧಿ ಅಂತಲೇ ಹೇಳ್ಬೋದು. ಒಳ್ಳೆಯ ಮನೆಮದ್ದು ಫ್ರೆಂಡ್ಸ್. ಇದು ಎಷ್ಟು ರೀತಿ ನಿಮ್ಮ ಇಡೀ ಪಾದದಲ್ಲೂ ಒಡಕು ಬಂದಿರುತ್ತೆ, ಹೆಬ್ಬೆರಳು ಒಡಕು ಬಂದಿರುತ್ತೆ, ಹಿಮ್ಮಡಿ ಒಡಕು ಬಂದಿರುತ್ತೆ, ಅದೆಲ್ಲ ನೀಟಾಗಿ ಹೀಲ್ ಆಗುತ್ತೆ. ಅಷ್ಟು ಚೆನ್ನಾಗಿ ಕೆಲಸ ಮಾಡುತ್ತೆ ಇವತ್ತಿನ ಮನೆಮದ್ದು. ಅದಲ್ಲದೆ ನಮ್ಮ ಪಾದ ತುಂಬಾ ಸಾಫ್ಟ್ ಆಗುತ್ತೆ, ನಮ್ಮ ಪಾದ ತುಂಬ ಕ್ಲೀನ್ ಆಗುತ್ತೆ, ಅಷ್ಟು ಚೆನ್ನಾಗಿ ಕೆಲಸ ಮಾಡುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ. ಈ ಚಳಿಗಾಲದಲ್ಲಿ ಮಹಿಳೆಯರಿಗೆ ಸೊಂಟ ನೋವು, ಕೈಕಾಲುಗಳ ನೋವು ಬರುತ್ತೆ. ಕೆಲವರಿಗಂತೂ ಥಂಡಿ, ಶೀತ, ಅಲರ್ಜಿ. ಮತ್ತು ಈ ಚಳಿಗಾಲದಲ್ಲಿ ನಾವು ತಿನ್ನಂಥ ಆಹಾರ ಸರಿಯಾಗಿ ಡೈಜೆಸ್ಟ್ ಆಗೋದಿಲ್ಲ. ಇದರಿಂದ ಗ್ಯಾಸ್ ಆಗೋದು, ಹೊಟ್ಟೆ ಉಬ್ಬರ ಬಂದಂಗೆ ಆಗೋದು, ಬ್ಯಾಡ್ ಸ್ಮೆಲ್ ಬರೋದು, ಕಾನ್ಸ್ಟಿಪೇಷನ್, ಇಂತಹ ಎಲ್ಲ ಸಮಸ್ಯೆ ಆಗುತ್ತೆ. ಅಂಥವರಿಗೆ ಒಂದು ಸೂಪರ್ ಆಗಿರೋ ಮನೆಮದ್ದನ್ನು ಹೇಳ್ತೀನಿ ನೋಡಿ. ಏನಂದರೆ 1 ಸ್ಪೂನ್ ಜೀರಿಗೆ, 1 ಸ್ಪೂನ್ ಸೊಂಪು ಕಾಳನ್ನು ಹಾಕಿ ಚೆನ್ನಾಗಿ ನೀವು ಕಷಾಯ ರೀತಿ ತಯಾರಿ ಮಾಡ್ಕೊಳ್ಳಿ. ಇಲ್ಲಿ ನಾನು 1 ಗ್ಲಾಸ್ ನೀರನ್ನು ಹಾಕಿದ್ದೀನಿ. ಈ ಕಷಾಯಕ್ಕೆ 1 ಇಂಚು ಶುಂಠಿಯನ್ನು ತುರ್ಕೊಳ್ಬೇಕು ನೋಡಿ. ಅಂದರೆ ನಮಗೆ ಶುಂಠಿಯ ರಸ ಬೇಕು, ಹಾಗಾಗಿ ನೋಡಿ ಪ್ಯೂರ್ ಆದಂಥ ಶುಂಠಿ ರಸವನ್ನು ನೀವು ಈ ರೀತಿ ಫಿಲ್ಟ್ರ್ ಮಾಡ್ಕೊಳ್ಳಿ. ಇವಾಗ 1 ಗ್ಲಾಸ್ ನಾವು ನೀರನ್ನು ಇಟ್ಟು ಕಷಾಯ ಮಾಡ್ಕೊಂಡಿದ್ದೀವಿ, ಅದು ಅರ್ಧ ಗ್ಲಾಸ್ ಆಗೋವರೆಗೂ ನಾವು ಕುದಿಸ್ಕೋಬೇಕು. ಈ ಕಷಾಯಕ್ಕೆ ನಾವು ತಯಾರಿಸಿಟ್ಟಂಥ 1 ಸ್ಪೂನ್ ಶುಂಠಿ ರಸವನ್ನು ನೀವು ಮಿಕ್ಸ್ ಮಾಡ್ಕೊಳ್ಳಿ. ಈ ಕಷಾಯವನ್ನು ನೀವು ಹಾಗೆ ಕುಡಿಬೋದು. ಒಂದು ವೇಳೆ ನಿಮಗೆ ಕುಡಿಲಿಕ್ಕಾಗಿಲ್ಲ ಅಂದರೆ ಇದಕ್ಕೆ 1 ಸ್ಪೂನ್ ಜೇನುತುಪ್ಪವನ್ನು ಮಿಕ್ಸ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಬೆಲ್ಲವನ್ನು ಕೂಡ ನೀವು ಇದಕ್ಕೆ ಮಿಕ್ಸ್ ಮಾಡ್ಕೊಳ್ಬೋದು. ಇದನ್ನು ನೀವು ಬೆಳಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಯಲ್ಲಿ ಕುಡಿಬೋದು. ಇಲ್ಲ ನಿಮಗೆ ಕಾನ್ಸ್ಟಿಪೇಷನ್ ಅಥವಾ ಹೊಟ್ಟೆ ಉಬ್ಬರಿಸೋದು, ಇಲ್ಲ ಗ್ಯಾಸ್ ಪ್ರಾಬ್ಲಮ್ ಇದ್ದರೆ ಊಟ ಆದಮೇಲೆ ಈ ಕಷಾಯ ಕುಡಿಯುವುದರಿಂದ ತಿಂದಂಥ ಆಹಾರ ಚೆನ್ನಾಗಿ ಡೈಜೆಸ್ಟ್ ಆಗುತ್ತೆ. ಈ ಒಂದೇ ಒಂದು ಮನೆಮದ್ದು ಮಕ್ಕಳಿಂದ ಹಿಡಿದು ದೊಡ್ಡವರಿಗೂ ತುಂಬಾ ಒಳ್ಳೆಯದು. ಚಳಿಗಾಲದಲ್ಲಿ ಈ ಮನೆಮದ್ದು ಮಾಡುವುದರಿಂದ ಕಾಯಿಲೆಯಿಂದ ನೀವು ರಕ್ಷಣೆ ಪಡ್ಕೊಳ್ಬೋದು. ಫ್ರೆಂಡ್ಸ್, ಈ ಚಳಿಗಾಲದಲ್ಲಿ ತುಂಬಾ ಫೇಸ್ ನೋಡಿ ಡ್ರೈ ಆಗ್ತಿರುತ್ತೆ, ಮತ್ತು ತುಂಬಾ ಫೇಸು ಒಡಕು ಅಂತೀವಲ್ಲ ಆ ಥರ ಬಂದಿರುತ್ತೆ. ಮುಖದಲ್ಲಿ ಒಂದು ಕಳೆನೇ ಇರೋದಿಲ್ಲ. ಅಂಥ ಸಮಯದಲ್ಲಿ ಏನು ಮಾಡಬೇಕು, ನೀವು ಮೆಂತ್ಯ ನೀರನ್ನು ಕುಡಿಯುವುದರಿಂದ ನಿಮ್ಮ ಇಡೀ ಬಾಡಿ ಡ್ರೈ ಆಗ್ತಾ ಇದ್ದರೆ ಅದನ್ನು ಕಡಿಮೆ ಮಾಡ್ಕೊಳ್ಬೋದು. ನಿಮ್ಮ ಇಡೀ ಬಾಡಿ ಸಾಫ್ಟ್ ಆಗುತ್ತೆ, ಸ್ಮೂತ್ ಆಗುತ್ತೆ, ಇಡೀ ಬಾಡಿ ರಫ್ ಆಗುತ್ತೆ, ಒಂಥರ ಸಿಪ್ಪೆ ಹೇಳ್ತಾ ಇರುತ್ತೆ ಕೆಲವರಿಗಂತೂ. ಇಂತಹ ಸಮಸ್ಯೆಯಿಂದ ನಾವು ಪಾರಾಗಬಹುದು. ಅದಲ್ಲದೆ ಈ ಮೆಂತ್ಯ ನೀರು ನಮ್ಮ ಕಣ್ಣಿಗೂ ನಮ್ಮ ಕೂದಲಿಗೂ ಕೂಡ ತುಂಬಾ ಒಳ್ಳೆಯದು. ಹೇರ್ ಫಾಲನ್ನು ಕೂಡ ಕಂಟ್ರೋಲ್ ಮಾಡ್ಕೊಳ್ಬೋದು. ನೆಕ್ಸ್ಟ್ ನಿಮ್ಗೆ ಇಷ್ಟವಾದಂಥ ಟಾಪಿಕಿಗೆ ಬಂದೆ ನೋಡಿ. ಗಡ 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 ಅಂತ ಹೇಳಿ ನಡುಗುವಂಥ ಚಳಿಲಿ ಪಾತ್ರೆ ತಿಕ್ಕಬೇಕು ಅಂದರೆ ಯಾರಿಗಿಷ್ಟ ಆಗುತ್ತೆ ಹೇಳಿ. ಅದಕ್ಕೆ ಒಂದು ಸೂಪರ್ ಆಗಿರುವಂಥ ಟಿಪ್ಸನ್ನು ಹೇಳ್ತೀನಿ ನೋಡಿ. ಇಲ್ಲಿ ನಾನು 2 ಪ್ಲಾಸ್ಟಿಕ್ ಕವರನ್ನು ತೊಗೊಂಡಿದ್ದೀನಿ. ಸ್ವಲ್ಪ ಈ ಥರ ದಪ್ಪ ಇರುವ ಪ್ಲಾಸ್ಟಿಕ್ ಕವರನ್ನೇ ನೀವು ತೊಗೊಳ್ಳಿ. ಇದನ್ನು ನಾವೇನು ಮಾಡಬೇಕು ಅಂದರೆ ಕವರನ್ನು ಓಪನ್ ಮಾಡಿಬಿಟ್ಟು ನಮ್ಮ ಬಳೆಗಳಿಗೆ ನಾವು ನೋಡಿ, ಬಳೆ ಒಳಗಡೆ ನಾವು ಈ ಕವರನ್ನು ಎಂಡನ್ನು ಸೇರಿಸ್ಬೇಕು ನೋಡಿ. ಬಳೆ ಹಾಕ್ಕೊಳ್ಳೋದ್ರಿಂದ ಎಷ್ಟು ಉಪಯೋಗ ಇದೆ ಅಂತೇಳಿ. ಒಂದು ವೇಳೆ ನೀವು ತುಂಬ ಬಳೆ ಹಾಕ್ಕೊಳೋದಿಲ್ಲ ಅಂತಂದರೆ ರಬ್ಬರ್ ಬ್ಯಾಂಡನ್ನು ನೀವು ಈ ರೀತಿ ನೋಡಿ ಸೇರಿಸ್ಬಿಟ್ಟು ಹಾಕ್ಕೊಳ್ಬೋದು.
ಈ ರಬ್ಬರ್ ಬ್ಯಾಂಡ್ ಹಾಕುವುದರಿಂದ ಅಲ್ಲೇ ಒಂಥರ ಮಾರ್ಕ್ ಬಿದ್ದಂಗೆ ಆಗುತ್ತೆ, ಕೆಲವರಿಗೆ ಅಲ್ಲಿ ಇಚ್ಚಿಂಗ್ ಶುರುವಾಗುತ್ತೆ. ಈ ರೀತಿ ಬಳೆ ಹಾಕ್ಕೊಂಡ್ರೆ ನೀವು ಬಳೆ ಒಳಗಡೆ ಪ್ಲಾಸ್ಟಿಕ್ಕಿನ ಕವರನ್ನು ಸೇರಿಸ್ಕೊಳ್ಬೋದು. ನೋಡಿ, ಈ ರೀತಿ ತುಂಬಾ ಈಸಿ. ಎರಡೂ ಕೈಗಳಿಗೆ ಪ್ಲಾಸ್ಟಿಕ್ಕಿನ ಕವರನ್ನು ನೀವು ಹಾಕ್ಕೊಳ್ಳೋದ್ರಿಂದ ಈಸಿಯಾಗಿ ನೀವು ಎಷ್ಟೇ ತಣ್ಣೀರು ಬರ್ತಾಯಿದ್ರೂ ಕೂಡ ಆರಾಮಾಗಿ ಪಾತ್ರೆ ತೊಳಿಬೋದು ಫ್ರೆಂಡ್ಸ್. ಇವಾಗ ನಮ್ಮ ಕೈಗಳು ಎಷ್ಟು ಬೆಚ್ಚಗಾಯ್ತಲ್ವ, ನಮ್ಗೆ ನೀರು ಕೂಡ ನಮ್ಮ ಕೈಗೆ ತಾಗೋದೇ ಇಲ್ಲ. ಅದ್ರ ಜೊತೆಗೆ ನಮ್ಮ ಕೈ ಕೂಡ ರಫ್ ಆಗೋದಿಲ್ಲ. ಸೋಪ್ ತಾಗೋದ್ರಿಂದ ಕೈಗಳು ರಫ್ ಆಗುತ್ತೆ, ಉಗುರುಗಳೆಲ್ಲ ಕ್ರ್ಯಾಕ್ ಬರುತ್ತೆ. ಇಂತಹ ಎಲ್ಲ ಹಲವಾರು ಸಮಸ್ಯೆಯಿಂದ ನಾವು ಪಾರಾಗ್ಬೋದು. ಇವಾಗ ನೋಡಿ, ಎಷ್ಟು ಬುಟ್ಟಿಗಟ್ಟಲೆ ಪಾತ್ರೆ ಇದ್ದರೂ ಕೂಡ ನಾವು ಈಸಿಯಾಗಿ ಪಾತ್ರೆಗಳನ್ನು ತೊಳಿಬೋದು. ಇದು ಸಿಂಪಲ್ ಟ್ರಿಕ್ಸು, ತುಂಬಾ ಈಸಿ. ಇವಾಗ ನೀವು ನೋಡಿದ ತಕ್ಷಣ ಇದೆಲ್ಲ ಸಿಂಪಲ್ಲು ಅಂತ ಅಂದ್ಕೊಳ್ತೀರಾ, ಆದರೆ ನಾವು ಯಾರೂ ಈ ಮೆಥಡನ್ನು ಫಾಲೋ ಮಾಡೋದಿಲ್ಲ. ನೋಡಿ, ಈ ಥರ ನೀವು 100% ಆರಾಮಾಗಿ ಪಾತ್ರೆಗಳಿಗೆ ಎಷ್ಟಿದ್ರೂ ಇಡೀ ಮನೆ ಪಾತ್ರೆನೂ ತೊಳಿಲಿಕ್ಕೆ ನಿಮಗೆ ಖುಷಿಯಾಗತ್ತೆ. ಅದರಲ್ಲೂ ಮುಖ್ಯವಾಗಿ ನೈಲ್ ಪಾಲಿಶ್ ಕೂಡ ರಿಮೂವ್ ಆಗೋಲ್ಲ, ನೈಲ್ ಕಟ್ ಆಗೋದಿಲ್ಲ. ತುಂಬಾ ಈಸಿಯಾಗಿ ನಾವು ಪಾತ್ರೆಗಳನ್ನು ಎಷ್ಟು ಪಾತ್ರೆ ಇದ್ದರೂ ನೀಟಾಗಿ ತೊಳ್ಕೊಳ್ಬೋದು. ಪಾತ್ರೆ ಎಲ್ಲ ತೊಳೆದಾದ್ಮೇಲೆ ಈ ಪ್ಲಾಸ್ಟಿಕ್ ಕವರನ್ನು ನೀವು ರೀಯೂಸ್ ಮಾಡ್ಕೊಳ್ಬೋದು. ಸುಮಾರು ಸಲ ಯೂಸ್ ಮಾಡ್ಕೊಳಕ್ಕೆ ಬರುತ್ತೆ. ಇದನ್ನು ಮತ್ತೆ ನೀಟಾಗಿ ನೋಡಿ ಹ್ಯಾಂಡ್ ವಾಶ್ ಮಾಡೋ ರೀತಿ ನೀವು ಹ್ಯಾಂಡ್ ವಾಶ್ ಮಾಡ್ಕೊಳ್ಳಿ. ಆಮೇಲೆ ಈ ಕವರ್ಗಳನ್ನೆಲ್ಲ ತೆಗೆದು ನೀಟಾಗಿ ನೀವು ಬಿಸಿಲಿನಲ್ಲಿ ಇದನ್ನು ಒಣಸ್ಕೊಂಡ್ರೆ ಪದೇ ಪದೇ ನೀವು ಇದನ್ನು ರೀಯೂಸ್ ಮಾಡಲಿಕ್ಕೆ ಬರುತ್ತೆ. ಈ ಟಿಪ್ಸ್ ನಿಮಗೆ ಇಷ್ಟ ಆಗಿದರೆ ಲೈಕ್ ಕೊಡೋದಂತೂ ಮರಿಲೇಬೇಡಿ ಫ್ರೆಂಡ್ಸ್. ಜೊತೆಗೆ ಇನ್ನೊಂದು ಟಿಪ್ಸ್ ಹೇಳ್ತೀನಿ ನೋಡಿ. ನಾವು ಸಾಮಾನ್ಯವಾಗಿ ಪಾತ್ರೆಗಳನ್ನು ತಟ್ಟೆಗಳನ್ನೆಲ್ಲ ತೊಳಿತೀವಿ. ಒಂದೊಂದು ಸಲ ನಾವು ಕೈಯಿಂದ ವಾಶ್ ಮಾಡಿದರೂ ಕೂಡ ಆ ಎಣ್ಣೆ ಜಿಡ್ಡು ಹೋಗದೆ ನೋಡಿ ಆ ಥರ ವೈಟ್ ಮಾರ್ಕ್ಗಳು ತಟ್ಟೆಗಳ ಮೇಲೆ, ಪಾತ್ರೆಗಳ ಮೇಲೆ, ಲೋಟಗಳ ಮೇಲೆ ಹಾಗೇ ಇರುತ್ತೆ. ಅದಕ್ಕೆ ಒಂದು ಟಿಪ್ಸನ್ನು ಹೇಳ್ತೀನಿ ನೋಡಿ. ನೀವು ಒಂದು ಹೊಸ ಸಾಕ್ಸ್ ತೊಗೊಳ್ಳಿ. ಒಂದು 50 ರೂಪಾಯಿ ಜೊತೆ, ತಪ್ಪಿದರೆ 30 ರೂಪಾಯಿ ಜೊತೆಗೂ ನಿಮಗೆ ಸಾಕ್ಸ್ ಸಿಗುತ್ತೆ. ಈ ರೀತಿ ಸಾಕ್ಸನ್ನು ನೀವು ಕೈಗೆ ನೋಡಿ ಹಾಕ್ಕೊಂಡು ತಟ್ಟೆಗಳನ್ನು ನೀಟಾಗಿ ನೋಡಿ ತೊಳೆಯುವುದರಿಂದ, ಅಂದರೆ ನೀವು ಸೋಪು ಹಚ್ಚಿದ ಮೇಲೆ ಈ ಥರ ತೊಳಿಬೋದು. ಈ ಸಾಕ್ಸ್ ಕೂಡ ಒಂದು ಸ್ಕ್ರಬ್ಬರ್ ಆಗಿ ಯೂಸ್ ಆಗುತ್ತೆ. ನೋಡಿ, ಈ ರೀತಿ ನೀಟಾಗಿ ತೊಳೆಯುವುದರಿಂದ ಯಾವುದೇ ರೀತಿ ಎಣ್ಣೆ ಜಿಡ್ಡಿದ್ರೂ ಕೂಡ ಕ್ಲೀನ್ ಆಗುತ್ತೆ. ಇದರಿಂದ ನಾವು ನಮ್ಮ ಅಂಗೈ ಸವಕಳಿಯನ್ನು ತಪ್ಪಿಸ್ಬೋದು. ನೋಡಿ, ಎಷ್ಟು ಸಿಂಪಲ್ ಆದಂಥ ಟಿಪ್ಸ್ ಆಗಿದೆ ಫ್ರೆಂಡ್ಸ್ ಇದು. ಫ್ರೆಂಡ್ಸ್, ಇವಾಗ ನಾನು ಫಾಸ್ಟಾಗಿ ಟಿಪ್ಸ್ಗಳನ್ನು ಹೇಳ್ಕೊಂಡು ಬಂದಿದ್ದೀನಿ. ಈ ಟಿಪ್ಸಲ್ಲಿ ನಿಮ್ಗೆ ಯಾವ ಟಿಪ್ಸ್ ಇಷ್ಟ ಆಗಿದೆ ಅನ್ನೋದನ್ನು ಕಾಮೆಂಟ್ಸಲ್ಲಿ ತಿಳಿಸಿ. ಇವೆಲ್ಲವೂ ಸಿಂಪಲ್ ಆಗಿದ್ದರೂ ಅಷ್ಟೇ ನಿಮಗೆ ಉಪಯೋಗಕ್ಕೆ ಬರುತ್ತೆ ಅಂದ್ಕೊಂಡಿದ್ದೀನಿ. ಇದುವರೆಗೂ ನನ್ನ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ಇದೇ ರೀತಿಯ ಉತ್ತಮ ಮಾಹಿತಿಗಳ ವಿಡಿಯೋಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಭೇಟಿಯಾಗೋಣ ಹೊಸದೊಂದು ವಿಡಿಯೋದೊಂದಿಗೆ. ಟಿಲ್ ದೆನ್ ಬಿ ಹ್ಯಾಪಿ, ಟೇಕ್ ಕೇರ್, ಬಾಯ್.